ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. CET ವಿದ್ಯಾರ್ಥಿಗಳಿಗೆ ದೊಡ್ಡ ಸಮಸ್ಯೆ, ದೊಡ್ಡ ಬದಲಾವಣೆ, ದೊಡ್ಡ ತೊಂದರೆ ಆಗಿದೆ. ಇದ್ರ ಬಗ್ಗೆ ನಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ನ ಮಾಡ್ಬೋದು. ಇಲ್ಲಿ ನೋಡೋದಾದ್ರೆ ಅಭ್ಯರ್ಥಿಗಳಿಂದ ಎಡವಟ್ಟು KA ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಯಾವ ಜಿಲ್ಲೆಯಲ್ಲಿ ಬರೀಬೇಕು ಅಂತ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಏನು ಹೇಳಿದ್ದಾರೆ ಅಂದರೆ, ಅರ್ಜಿಯಲ್ಲಿ ಉಲ್ಲೇಖಿಸುವ ಹಾಗೆ ಪರೀಕ್ಷಾ ಕೇಂದ್ರವನ್ನು ಕೂಡ ಹಂಚಿಕೆ ಮಾಡಿದ್ದಾರೆ. ಆದರೆ KA ಪಾತ್ರ ಏನು ಇರುವುದಿಲ್ಲ. ಅಭ್ಯರ್ಥಿಗಳಾಗಿ ತಮ್ಮ ಅರ್ಜಿಯಲ್ಲಿ ಬರೆದುಕೊಂಡಿರುವ ಕಾರಣ ಈ ರೀತಿ ಜಿಲ್ಲೆಗಳ ಹಂಚಿಕೆ ಆಗಿರುತ್ತದೆ. ಇಷ್ಟಕ್ಕೀಗ ಪ್ರವೇಶ ಪತ್ರ ಕೂಡ ಬಿಡುಗಡೆ ಆಗಿದ್ದು ಪರೀಕ್ಷೆ ಸಂಬಂಧಿಸಿದಂತೆ ಎಲ್ಲ ಹಂತದ ಸಿದ್ಧತೆ ಪೂರ್ಣಗೊಂಡಿದೆ ಎಂದು KA ಡೈರೆಕ್ಟರ್ ಹೇಳಿದ್ದಾರೆ. ಅಭ್ಯರ್ಥಿಗಳಿಂದನೇ ಅಡ್ವರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಮೀನ್ಸ್ ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳ್ತೀನಿ. ನಾವೇನು ಮಾಡೋಕ್ಕಾಗೋದಿಲ್ಲ. ಜಿಲ್ಲಾ ಕೇಂದ್ರಗಳ ಬಗ್ಗೆ ಅಭ್ಯರ್ಥಿಗಳೇ ಅಪ್ಲೈ ಮಾಡಬೇಕಾದ್ರೆ ಸೆಂಟನ್ನು ಕೂಡ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ KA ಡೈರೆಕ್ಟರ್ ಹೇಳಿದ್ದಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ತೊಂದರೆ ಆಗಿದೆ ಅಂದರೆ, ಕೆಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರ ಬಂದ್ಬಿಟ್ಟು 3 ಕಡೆ ಪರೀಕ್ಷಾ ಕೇಂದ್ರ ತೋರಿಸ್ತಾ ಇದ್ದಾರೆ, 3 ಕಡೆ ಸೆಂಟ್ರು. ಇದರಿಂದ ವಿದ್ಯಾರ್ಥಿಗಳು ಯಾವ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಂತ ತೊಂದರೆ ಆಗ್ತಾ ಇದೆ. ನಿಖಿತಾ ರೆಡ್ಡಿ ಅಂತ ಯಾವುದೋ ವಿದ್ಯಾರ್ಥಿ ಇರುತ್ತೆ, ಧಾರವಾಡ, ಜೀವರ್ಗಿ, ಕಲಬುರಗಿ ಅಂತ 3 ಕಡೆ ತೋರಿಸ್ತಾ ಇದೆ ಅಂತ. ಈ ರೀತಿ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಅದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲಾ ಜಿಲ್ಲೆಗಳಲ್ಲಿ CET ಪರೀಕ್ಷಾ ಕೇಂದ್ರಗಳಿದ್ದರೂ ಕೂಡ ಬಹುತೇಕ ವಿದ್ಯಾರ್ಥಿಗಳಿಗೆ ದೂರದ ಜಿಲ್ಲೆಗಳಿಗೆ KA ಆಗಿದೆ. ಇದರಿಂದ ವಿದ್ಯಾರ್ಥಿಗಳು ದೂರದ ಜಿಲ್ಲೆಗೆ ಹೋಗಬೇಕು. KA ಇದನ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದು, ಕೆಲ ವಿದ್ಯಾರ್ಥಿಗಳು ಈ ರೀತಿ ದೂರದ ಜಿಲ್ಲೆಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ KA ಡೈರೆಕ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ, ಅಭ್ಯರ್ಥಿಗಳು ಮಾಡ್ಕೊಂಡಿರೋ ತಪ್ಪು, ಅವರ ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡಬೇಕು. ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದೆ ಒಂದು, ಸಿಕ್ಕಿದ್ದೆ ಒಂದು, ಎಲ್ಲೆಲ್ಲ ಹೋಗಿ ಪರೀಕ್ಷೆ ಬರೀಬೇಕಾ ಅಂತ ಕೇಳ್ತಾ ಇದ್ದಾರೆ. ಈ ರೀತಿ KA ಬಂದ್ಬಿಟ್ಟು ಕಾಟಾಚಾರಕ್ಕೆ ಮಾಡಿರೋ KA ಅವರು ಏನಾರ ಮಾಡ್ಕೊಂಡು ಎಲ್ಲ ಹಾಳು ಮಾಡಾಕಿದ್ದಾರೆ ಅಂತ ಹೇಳ್ಬೋದು. ಇದನ್ನ ನೋಡೋಣ, ಸಾಲ್ವ್ ಮಾಡ್ತಾರೆ ಅಂತ ನೋಡೋಣ. ಏನಂದ್ರೆ KA ಪರೀಕ್ಷಾ ಅಭ್ಯರ್ಥಿಗಳಿಗೆ ಸ್ವಂತ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಿದ್ದರೂ ಕೂಡ ದೂರ ಜಿಲ್ಲೆಗೆ ಹೋಗಿ ಬರೀಬೇಕಾದ ಅನಿರ್ವಾಹ್ಯ ಆಗುತ್ತೆ. ದ್ವಿತೀಯ ಪದವಿ ಮುಗಿದ ನಂತರ ವೃತ್ತಿ ಪ್ರದರ್ಶನಗಳಿಗೆ ಎಲ್ಲ ವಿದ್ಯಾರ್ಥಿಗಳು ಹೋಗ್ತಾರೆ. ಅವರು KA ಬರೀತಾರೆ, KA ಎಕ್ಸಾಮ್ನ ಬರೀತಾರೆ. CET ಇದು ಏಪ್ರಿಲ್ 18-19 ಪರೀಕ್ಷೆ ಇದೆ. ಅರ್ಜಿ ಸಲ್ಲಿಸಿ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಈಗ ಹೊಸ ಅಪ್ಡೇಟ್ ಬಂದಿದೆ, ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು. ಯಾರು ಇನ್ನೂ ಕೂಡ ಡೌನ್ಲೋಡ್ ಮಾಡಿಲ್ಲ, ಯಾರ್ದು ಪೆಂಡಿಂಗ್ ಇತ್ತು ಅವರು ಇವತ್ತು ಮಧ್ಯಾಹ್ನ 2 ಗಂಟೆ ನಂತರ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಪರೀಕ್ಷಾ ಕೇಂದ್ರ ತಮ್ಮ ಜಿಲ್ಲೆಯಲ್ಲಿ ಇದ್ರೂ ಕೂಡ ಬೇರೆ ಕಡೆಗೆ ಹೋಗಿ ಪರೀಕ್ಷೆ ಬರೀಬೇಕಾಗುತ್ತೆ ಅಂತ ಸಮಸ್ಯೆ ಆಗಿದೆ. KA ಡೈರೆಕ್ಟರ್ ಹೆಂಗೆ ಹೇಳ್ತಾರೆ, ವಿದ್ಯಾರ್ಥಿಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ. ಕಾಯ್ದು ನೋಡೋಣ KA ಅವರು ಯಾವ ರೀತಿ ಇದನ್ನು ರಿಯಾಕ್ಟ್ ಮಾಡ್ತಾರೆ ಅಂತ. ಕೆಲ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರ ಕಲಬುರಗಿ ಅಂತ ಕೊಟ್ಟಿರ್ತಾರೆ. ಅವ್ರಿಗೆ ಹೋಗಿ ಕಾರವಾರ, ಕೋಲಾರ, ಧಾರವಾಡ ತೋರಿಸ್ತಾ ಇದೆ. ಅಯೋಗ್ಯ ಬಂದ್ಬಿಟ್ಟು KA ಅಧಿಕಾರಿಗಳು ಏನ್ ಮಾಡಿದಾರೋ ಟೆಕ್ನಿಕಲ್ ಇಶ್ಯೂ ಅಂತಾರೆ ಅಂತ ಕೇಳಿದ್ರು. ಅದು ಯಾವ ಸಮಯ ಟೆಕ್ನಿಕಲ್ ಇಶ್ಯೂ ಆಗಿದೆ ಗೊತ್ತಿಲ್ಲ, ಸಮಸ್ಯೆ ಆಗಿದೆ. ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿ ಬರೀಬೇಕಾದ್ರೆ ಆರ್ಥಿಕ ಹೊರೆ ಆಗುತ್ತೆ. ಹೋಗ್ಬೇಕು, ಆಲ್ಟ್ ಆಗಬೇಕು, ಬರೀಬೇಕು, 2 ದಿನ ಟೈಮ್ ಬೇಕು. ನೀಟ್ ಇದೆ, ಅದಕ್ಕೂ ಕೂಡ ಓದಬೇಕು. ಎಲ್ಲೆಲ್ಲ ಪ್ರಯಾಣ ಮಾಡೋಕೆ ಆಗೋದಿಲ್ಲ, ಖರ್ಚಿಗೆ ಸಮಸ್ಯೆ ಆಗುತ್ತೆ. ಮನೆ ಬೇಕಾಗುತ್ತೆ, ಮನೆ ಇರೋದಿಲ್ಲ, ಆಲ್ಟ್ ಆಗಬೇಕಾಗುತ್ತೆ. ಈ ರೀತಿ ಸಮಸ್ಯೆ ಆಗುತ್ತೆ. ಇದನ್ನ ಬೇಗ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡೋಣ ಏನ್ ಮಾಡ್ತಾರೆ KA ಅಂತ. ಕಮೆಂಟ್ ಮಾಡಿ ಯಾರಿಗೆ ಈ ರೀತಿ ಆಗಿದೆ. ನೀವು ಅಪ್ಲೈ ಮಾಡಿರೋ ಜಿಲ್ಲೆನೇ ಬೇರೆ, ಅದು ಬಿದ್ದಿರೋದು ಎಲ್ಲೇ. ಕಲಬುರಗಿ ಅಪ್ಲೈ ಮಾಡಿದ್ರೆ ಕೋಲಾರ, ಕಾರವಾರ ಬಿದ್ದೈತಂತೆ. ನಾರ್ತ್ ಇದ್ದಿದ್ದು ಸೌತ್ ಬಿದ್ದಿದಂತೆ, ಸೌತ್ ಇದ್ದಿದ್ದು ನಾರ್ತ್ ಬಿದ್ದೈತಂತೆ. ಈ ರೀತಿ KA ಎಡವಟ್ಟು ಮಾಡಿದೆ ಅಂತ ಬರ್ತಾ ಇದ್ದ ಮಾಹಿತಿನ ಯಾವ ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆ ಅವರು ಕಮೆಂಟ್ ಬಗ್ಗೆ ತಿಳಿಸಿ. ಇದಕ್ಕೆ KA ಡೈರೆಕ್ಟರ್ ಅವರು ನಯನಾಜೂಕಾಗಿ ಏನೂ ಆಗಿಲ್ಲ, ಅವರೇ ಮಾಡ್ಕೊಂಡಿರೋದು ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಕೆ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ನೋಡೋಣ, ಈ ರೀತಿ ಹೇಳಿಕೆ ಕೊಟ್ಟಿದ್ದು ಎಷ್ಟು ಸರಿ ಅಂತ ಅವ್ರಿಗೆ ಗೊತ್ತು. ಇದು ಇವತ್ತಿನ ವಿಡಿಯೋ. ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.